ಕಾಫಿನಾಡಲ್ಲಿ ಆಹಾರ ಪದಾರ್ಥದಲ್ಲಿ ಮೇಲಿಂದ ಮೇಲೆ ಪತ್ತೆಯಾಗ್ತಿರೋ ಹುಳ ಹುಪ್ಪಟೆ. ನಗರದ ಪ್ರತಿಷ್ಠಿತ ಖಾಸಗಿ ಹೋಟೆಲ್ನ ಫ್ರೂಟ್ ಸಲಾಡ್ನಲ್ಲಿ ಪತ್ತೆಯಾದ ಕ್ರಿಮಿ. ಇಷ್ಟು ದೊಡ್ಡ ಕ್ರಿಮಿ ಸಲಾಡ್ನಲ್ಲಿ ಹೇಗೆ ಬಂತು ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ನಿಜಕ್ಕೂ ಸಲಾಡ್ನಲ್ಲಿ ಸಿಕ್ತೋ ಅಥವಾ ಯಾರಾದರೂ ತಂದು ಬಿಟ್ಟಿರೋದಾ ಎಂಬ ಅನುಮಾನ. ಇಷ್ಟು ದೊಡ್ಡ ಕ್ರಿಮಿ ಸಣ್ಣ ಫ್ರೂಟ್ ಸಲಾಡ್ನಲ್ಲಿ ಹೇಗೆ ಬಂತು ಅನ್ನೋದೇ ಪ್ರಶ್ನೆ ಉದ್ಭವವಾಗಿದೆ. ಫ್ರೂಟ್ ಸಲಾಡ್ನಲ್ಲಿ ಪತ್ತೆಯಾದ ಹ್ಯಾಮರ್ ಹೆಡ್ ಜಂತು. ನಾವು ವೈನ್ ಆ್ಯಂಡ್ ಡೈನ್ ಬಾರಲ್ಲಿದ್ದೀವಿ. ಚಟ್ನಿ ತರಿಸ್ಕೊಂಡಿದ್ವಿ. ಅದರೊಳಗೆ ನೋಡಿ ಈ ಥರ ಒಂದು ಹಾವು ಸಿಕ್ಕಿದೆ. ಹಾವು ಯಾವೇನು ಅಂತ ನಮಗೆ ಗೊತ್ತಿಲ್ಲ. ಇನ್ನು ಜೀವಂತವಾಗಿದೆ ನೋಡಿ. ಇದರೊಳಗಿತ್ತು ನೋಡಿ. ವೈನ್ ಆ್ಯಂಡ್ ಡೈನ್ ಬಾರ್ ಒಳಗೆ ಕೂತಿದ್ದೀವಿ. ನೋಡಿ ನಾಳೆ ನಮಗೇನಾರು ಆಯಿತು ಅಂದರೆ ವೈನ್ ಆ್ಯಂಡ್ ಡೈನ್ ಓನರೇ ಕಾರಣ. ನಮಗೆ ಫುಡ್ಡು ಏನಾರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇದರೊಳಗೆ ಬಂದಿರೋದು ಇದು. ನೋಡೋದಕ್ಕೆ ಹಾವಿನಂತೆ ಕಾಣೋ ಈ ವಿಚಿತ್ರ ಜೀವಿ ಹ್ಯಾಮರ್ ಹೆಡ್. ಇತ್ತೀಚೆಗಷ್ಟೇ ಹೋಟೆಲ್ನಲ್ಲಿ ವಡೆಯಲ್ಲಿ ಹಲ್ಲಿ ಪತ್ತೆಯಾಗಿತ್ತು. ಬೇಕರಿಯಲ್ಲಿ ಅವಧಿ ಮೀರಿದ ಸಾಸ್ ಬಳಕೆ. ನಾಟಿ ತುಪ್ಪದ ಹೆಸರಲ್ಲಿ ಡಾಲ್ಡಾ, ವನಸ್ಪತಿಗೆ ಕೆಮಿಕಲ್ ಮಿಕ್ಸ್ ಮಾಡಿ ಮೋಸ. ಈಗ ಫ್ರೂಟ್ ಸಲಾಡ್ನಲ್ಲಿ ಹಾವಿನಂತೆ ಕಾಣೋ ಕ್ರಿಮಿ ಪತ್ತೆ. ಕಾಫಿನಾಡಲ್ಲಿ ಹೋಟೆಲ್ ರೆಸಾರ್ಟ್ಗಳ ಆಹಾರದ ಶುಚಿತ್ವದ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕಿದೆ. ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ. ಸುದ್ದಿ ನೋಡ್ತಾ ಇರಿ ಪಬ್ಲಿಕ್ 18 ಕನ್ನಡ ನ್ಯೂಸ್ ಡೆಸ್ಕ್, ಚಿಕ್ಕಮಗಳೂರು.